ಎಲ್ಲ ಮಂಗಳೂರಿನ ಗಣ್ಯರೇ, ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರುವಂತಹ ಸಮಾಜಮುಖಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಸಂವಿಧಾನ ಬದಲಿಸಿದ್ದು ಯಾರು ಅನ್ನುವಂತಹ ಈ ಪುಸ್ತಕ ಕೆಲವೇ ದಿನಗಳಲ್ಲಿ 2ನೇ ಮರುಮುದ್ರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಪುಸ್ತಕವನ್ನು ಬರೆದಿರುವಂತಹ ಆತ್ಮೀಯ ಸ್ನೇಹಿತರಾದ ವಿಕಾಸ್ ಕುಮಾರ್ ಪಿ ಅವರು ಈ ಪುಸ್ತಕವನ್ನು ವಿಶೇಷ ರೂಪದಲ್ಲಿ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕೆಲವು ಪುಸ್ತಕಗಳು ಸಂಗ್ರಹ ಯೋಗ್ಯ ಪುಸ್ತಕಗಳು, ಆದರೆ ಕೆಲವು ಪುಸ್ತಕಗಳು ಸಂಗ್ರಹವನ್ನು ಮಾಡಿ ಅದನ್ನು ಓದಿ ಮುಂದಿನ ತಲೆಮಾರಿಗೆ ಅದನ್ನು ಹಸ್ತಾಂತರಿಸಿ ಹೋಗುವಂತಹ ಪುಸ್ತಕ ಆಗ್ತವೆ. ಆ ಪುಸ್ತಕದ ಸಾಲಿಗೆ ಸಂವಿಧಾನ ಬದಲಿಸಿದ್ದು ಯಾರು ಈ ಪುಸ್ತಕ ಸೇರುತ್ತೆ ಅಂತ ನಾನು ಭಾವಿಸ್ತೇನೆ. ಇದನ್ನು ಅಯೋಧ್ಯ ಪ್ರಕಾಶನದವರು ಪ್ರಿಂಟ್ ಮಾಡಿದ್ದಾರೆ. ಇದರ ಮುಖಪುಟವನ್ನು ಗಣೇಶ್ ಅವರಲ್ವಾ, ಮಹೇಂದ್ರ ಅವರು ಮುಖಪುಟವನ್ನು ವಿನ್ಯಾಸ ಮಾಡಿದ್ದಾರೆ. ಮುಖಪುಟವನ್ನು ನೀವು ನೋಡಿದರೆ ಸಂವಿಧಾನದ ದಿಕ್ಕು ಮುರಿದು ಬಿದ್ದಿದೆ. ಹಾಗಿದ್ರೆ ಈಗಿನ ಸಂವಿಧಾನ ಮುರಿದು ಬಿದ್ದ ಸ್ಥಿತಿಯಲ್ಲಿ ಇದೆಯಾ? ನೀವು ಮುಖಪುಟವನ್ನು ಗಮನಿಸಿದರೆ ಒಂದು ಶೇಡ್ ಇದೆ, ಆರೋ ಮಾರ್ಕ್ ಪ್ರಬಲವಾಗಿ ನಿಂತಿದೆ. ಅದನ್ನು ಎತ್ತಿ ನಿಲ್ಲಿಸಿದವರು ಯಾರು? ಅದನ್ನು ಈ ಪುಸ್ತಕದ ಒಳಗೆ ನೋಡಬಹುದು. ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಎನ್ ಮಹೇಶ್ ಅವರು ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಲೇಖಕ ವಿಕಾಸ್ ಕುಮಾರ್ ಪಿ ಅವರು ಈ ಪುಸ್ತಕವನ್ನು ಅರ್ಪಣೆ ಮಾಡಿರುವಂಥದ್ದು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೀವು ಈ ಪುಸ್ತಕವನ್ನು ಪ್ರವೇಶ ಮಾಡಬೇಕು ಅಂದರೆ ಮೊದಲು ನೀವು ಬೆನ್ನುಡಿಯನ್ನು ಓದಬೇಕು. ಬಹುಶಃ ನನ್ನ ಪ್ರಕಾರ ಯಾವೊಬ್ಬ ಓದುಗರು ಕೂಡ ಕನಿಷ್ಠ 2 ಬಾರಿ ಬೆನ್ನುಡಿಯನ್ನು ಓದಲಾರದೆ ಈ ಪುಸ್ತಕವನ್ನು ಮಧ್ಯ ಪ್ರವೇಶ ಮಾಡಲಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಬೆನ್ನುಡಿಯಲ್ಲಿ ಒಂದು ಸಾಲನ್ನು ನಾನು ಓದ್ತೇನೆ, ಅವರು ಬರೆದಿರುವಂಥದ್ದು. ಇವತ್ತಿನ ದಿನಮಾನದಲ್ಲಿ ಸಂವಿಧಾನದ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡವರು ತುಂಬ ಜನ. ಇವತ್ತಿನ ದಿನದಲ್ಲಿ ಸಂವಿಧಾನದ ಹೆಸರಿನಲ್ಲಿ ತಮ್ಮ ಮನೆಗೆ ಬಣ್ಣವನ್ನು ಬಳಿದುಕೊಂಡವರು ತುಂಬ ಜನ. ಇವತ್ತಿನ ದಿನದಲ್ಲಿ ಸಂವಿಧಾನವನ್ನು ಸೋಗಲಾಡಿಯಾಗಿ ಬಳಸಿಕೊಂಡು ಸಂವಿಧಾನದ ಆಶಯಕ್ಕೆ ಗೌರವವನ್ನು ಕೊಡಲಾರದೆ ಸ್ವಾರ್ಥದಿಂದ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥವರು ತುಂಬ ಜನ. ಆದರೆ ಈ ಸಂವಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡವರು ಎಷ್ಟು ಜನ? ಬೆನ್ನುಡಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಸಾಲನ್ನು ಬರೆದಿದ್ದಾರೆ. ಪೂರ್ತಿ ಬೆನ್ನುಡಿಯನ್ನು ನೀವೇ ಓದ್ತೀರಾ? ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ಆಕ್ರಮಣ ಮಾಡುವ ಕಾಂಗ್ರೆಸ್ ಕಾಲ ಈಗ ಕಳೆದಿದೆ. ನಾನು ಜೀವದಲ್ಲಿರುವವರೆಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಡುತ್ತೇನೆ ಮತ್ತು ಅವಶ್ಯಕತೆ ಬಿದ್ದಲ್ಲಿ, ಮೋದಿಯವರು ಬರೆದಿರುವಂತಹ ಸಾಲುಗಳು ಇದು. ನಾನು ಜೀವದಲ್ಲಿರುವವರೆಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಡುತ್ತೇನೆ ಮತ್ತು ಅವಶ್ಯಕತೆ ಬಿದ್ದಲ್ಲಿ ನಾನು ನನ್ನ ಜೀವನವನ್ನೇ ಬಲಿದಾನ ಮಾಡುತ್ತೇನೆ ಎಂದು ಜನರಲ್ಲಿ ಧೈರ್ಯದಿಂದ ಹೇಳುತ್ತೇನೆ. ಎಷ್ಟು ಜನ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ? ಈ ಸಂವಿಧಾನ 1950 ಜನವರಿ 26ರಿಂದ ಜಾರಿಗೆ ಬಂತು. ಈ ದೇಶದಲ್ಲಿ
ಸೆಂಟ್ರಲ್ ಆ್ಯಕ್ಟ್, ಸ್ಟೇಟ್ ಆ್ಯಕ್ಟ್ ಅಂತ ಹೇಳಿ ಭಾಳಷ್ಟು ಕಾನೂನುಗಳು ಇರ್ತವೆ. ಇವತ್ತಿಗೆ ಸೆಂಟ್ರಲ್ ಆ್ಯಕ್ಟ್ ಅಂತ ಹೇಳಿ ಸರಿಸುಮಾರು ಕನಿಷ್ಠ 30,000 ಆ್ಯಕ್ಟ್ಗಳು ಇದ್ದಾವೆ, ಒಂದೆರಡಲ್ಲ. ಕೇಂದ್ರ ಕಾನೂನುಗಳು 35,000 ಕಾನೂನು ಇದ್ದಾವೆ. 2019ಕ್ಕೆ ಮುಂಚೆ ಮುದ್ರಣ ಆಗಿರುವಂತಹ ಈ ಸೆಂಟ್ರಲ್ ಆ್ಯಕ್ಟ್ಗಳನ್ನು ನೀವು ಹಿಡಿದು ಓದಬೇಕು. ಅದರ ಮೊದಲನೇ ಸಾಲೆ ಏನಿರುತ್ತೆ ಅಂದರೆ ಹೆಸರು ಮತ್ತು ವ್ಯಾಪ್ತಿ ಅಂತ. ನೀವು 35,000 ಕಾನೂನುಗಳನ್ನು ಎತ್ಕೊಂಡ್ರೆ ನೀವು ಮೊದಲನೇ ಸಾಲು ಏನು ಓದ್ತಿದ್ರಿ ಅಂದರೆ, ಈ ಕಾಯ್ದೆಯು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಇಡೀ ಭಾರತ ದೇಶಕ್ಕೆ ಅನ್ವಯವಾಗತಕ್ಕದ್ದು. 35,000 ಕಾನೂನುಗಳನ್ನು ಹೀಗೆ ಓದ್ತಿದ್ರಿ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಇದಕ್ಕಾಗಿ ತಮ್ಮನ್ನ ತಾವು ಬಲಿದಾನ ಮಾಡಿಕೊಂಡ್ರು. ಈ ಕಾಯ್ದೆಗಳು ಯಾಕೆ ಆ ಸಾಲು ಬರ್ತಿತ್ತು ಅಂದರೆ, ಸಂವಿಧಾನದಲ್ಲಿ ನೆಹರು ಅವರ ಒಳ ಪ್ರಯತ್ನದಿಂದ ಆರ್ಟಿಕಲ್ 370 ಸೇರಿಬಿಟ್ಟಿತ್ತು. ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ಅದು ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋ ರೀತಿಯಲ್ಲೇ ಅದನ್ನು ಸೇರ್ಪಡೆ ಮಾಡಿದ್ರು. ಹಾಗಾಗಿ 35,000 ಕಾನೂನುಗಳು ಆ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈನೇ ಆಗ್ತಿರಲಿಲ್ಲ. ನಿಮಗೆ ಕಾನೂನು ಪುಸ್ತಕಗಳನ್ನು ಓದುವ ಹವ್ಯಾಸ ಇದ್ದರೆ ಸುಮ್ಮನೆ ಆ ಪುಸ್ತಕ ಅಂಗಡಿಗೆ ಹೋಗಿ ಸೆಂಟ್ರಲ್ ಆ್ಯಕ್ಟ್ಗಳು 2019ಕ್ಕೆ ಪ್ರಿಂಟ್ ಆಗಿರೋವು ಕೊಡಿ ಅಂತ ಹೇಳಿ ಒಂದು ಇಸ್ಕೊಳ್ಳಿ. 2019 ಅಕ್ಟೋಬರ್ ನಂತರದಲ್ಲಿ, ಅಂದರೆ ಗೆಜೆಟ್ ಆಗಿದ್ದು ಅಕ್ಟೋಬರ್ನಲ್ಲಿ, ಅಕ್ಟೋಬರ್ ನಂತರದ ಪುಸ್ತಕವನ್ನು ನೀವು ಓದಿದ್ರಿ ಅಂತ ಹೇಳಿದರೆ, ಮೊದಲು ನೀವು ಓದುವಾಗ ಹೇಳ್ತಿತ್ತು ಈ ಕಾನೂನು, ಈ ಕಾಯ್ದೆಯು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಇಡೀ ದೇಶಕ್ಕೆ ಅನ್ವಯವಾಗತಕ್ಕದ್ದು ಅಂತ ಇರ್ತಿತ್ತು. 2019 ಅಕ್ಟೋಬರ್ ನಂತರದಲ್ಲಿ ಪ್ರಿಂಟ್ ಆಗಿರುವಂತಹ ಪುಸ್ತಕಗಳಲ್ಲಿ ನೀವು ಓದ್ತೀರಾ, ಈ ಕಾಯ್ದೆಯು ಇಡೀ ಭಾರತ ದೇಶಕ್ಕೆ ಅನ್ವಯವಾಗತಕ್ಕದ್ದು. ಅಂದರೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಯಾವುದಕ್ಕಾಗಿ ತಮ್ಮನ್ನು ಬಲಿದಾನ ಮಾಡಿಕೊಂಡಿದ್ರು ಆ ಆಶಯ ಈಡೇರಿದ್ದು 2019 ಆಗಸ್ಟ್ 4ನೇ ತಾರೀಕು ಏನು ತಿದ್ದುಪಡಿಯನ್ನು ತಂದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಮಾಡಿದ್ರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಡೀ ದೇಶಕ್ಕೆ ಅನ್ವಯ ಆಗತ್ತೆ ಅಂದರೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಯಾವುದಕ್ಕಾಗಿ ತಮ್ಮನ್ನು ತಾನು ಬಲಿದಾನ ಮಾಡಿಕೊಂಡ್ರೋ ಅದನ್ನು ಈಡೇರಿಸಿದ್ದು, ಆ ಆಶಯವನ್ನು ಈಡೇರಿಸಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಿದ್ದು ನರೇಂದ್ರ ಮೋದಿಯವರು. ಹಾಗಾಗಿ ವಿಕಾಸ್ ಪುತ್ತೂರ್ ಅವರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ. ಇನ್ನು ಈ ಪುಸ್ತಕದ ಒಳಗೆ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಈ ಪುಸ್ತಕದ ಪರಿಚಯಕ್ಕಾಗಿ ಒಳ ಹೊರಗೆ ಯಾವ ಸಂವಿಧಾನದ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಕೆಲವೊಂದು ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾನೆ. ಇದೀಗ ತಾನೇ ನಮ್ಮೆಲ್ಲರಿಗೆ ಸಂವಿಧಾನದ ಅನುಚ್ಛೇದವನ್ನು, ಪರಿಬಿಡಿಯನ್ನು, ಪ್ರಿಯಾಂಬಲನ್ನು ನಮ್ಮೆಲ್ಲರಿಗೆ ಬೋಧಿಸಿದರು. ಈ ಪುಸ್ತಕದಲ್ಲಿ ಸಂವಿಧಾನದ ಮೂಲ ಪ್ರಸ್ತಾವನೆಯನ್ನೇ ಬದಲಾಯಿಸಿದರು ಅಂತ ಹೇಳಿ ಖಂಡಿಕೆ 6ರಲ್ಲಿ, ಅಧ್ಯಾಯ 3ರಲ್ಲಿ ನೀವು ಇದನ್ನು ಓದಬಹುದು. ಈ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಭಾಗದಲ್ಲಿ ಕೊಡ್ತಾರೆ. ಅದರಲ್ಲಿ ಮೊದಲನೇ ಭಾಗ ಪ್ರಿಯಾಂಬಲ್, ಪಿರಿವಿಡಿ, ಈಗ ನಾವೇನು ಬೋಧಿಸಿದ್ವಿ ಅದು. ಎರಡನೇದು ಆ ಸಂವಿಧಾನದ ಆರ್ಟಿಕಲ್ಗಳು, 3ನೇದು ಶೆಡ್ಯೂಲ್. ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಸಂವಿಧಾನ ರಚನೆ ಮಾಡುವಾಗ ಮಾಡಿದರು. ಅದನ್ನು ವಿಕಾಸ್ ಪಿ ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಂವಿಧಾನದ ಪರಿವಿಡಿಯನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂದರೆ, ಸಂವಿಧಾನದ ಮೂಲ ಆಶಯ ಏನಿತ್ತು ಅದನ್ನು ಪ್ರಿಯಾಂಬಲ್ನಲ್ಲಿ ಕೊಡ್ತಾರೆ. ಸೊ
ಆ ಮೂಲ ಆಶಯದಲ್ಲಿ ಅಂಬೇಡ್ಕರ್ 2 ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಒಂದು, ರಾಷ್ಟ್ರ ಹೇಗಿರಬೇಕು. ಎರಡನೇದು, ಆ ರಾಷ್ಟ್ರದ ಪ್ರಜೆಯ ಒಳಗೆ, ಆ ರಾಷ್ಟ್ರದ ಒಳಗೆ ಇರುವ ಪ್ರಜೆಯ ಕುರಿತಾಗಿ ಯಾವ ಜವಾಬ್ದಾರಿಗಳನ್ನು ಆ ದೇಶ ತೆಗೆದುಕೊಳ್ಳಬೇಕು. ಇಷ್ಟೇ. ಪ್ರಿಯಾಂಬಲ್ನಲ್ಲಿ ಅಂಬೇಡ್ಕರ್ ಅವರು ಹೇಳುವಂಥದ್ದು ರಾಷ್ಟ್ರ ಹೇಗಿರಬೇಕು, ಸಾವರಿನ್, ಡೆಮಾಕ್ರೆಟಿಕ್, ರಿಪಬ್ಲಿಕ್ ಮತ್ತು ಯೂನಿಟಿ, ಈ 4 ಅಂಶಗಳನ್ನು ಬಳಸ್ತಾರೆ. ಅಂದರೆ ರಾಷ್ಟ್ರ ಸಾರ್ವಭೌಮವಾಗಿರಬೇಕು, ಪ್ರಜಾಸತ್ತಾತ್ಮಕವಾಗಿರಬೇಕು, ಗಣತಂತ್ರವಾಗಿರಬೇಕು ಮತ್ತು ಏಕತೆಯಿಂದ ಕೂಡಿರಬೇಕು. ಇದು ರಾಷ್ಟ್ರದ ಪರಿಕಲ್ಪನೆ. ಇನ್ನು ರಾಷ್ಟ್ರದ ಒಳಗಡೆ ಇರುವಂತಹ ಜನರಿಗೆ ಆ ಪ್ರಿಯಾಂಬಲ್ನಲ್ಲಿ ಹೇಳ್ತಾರೆ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಸಂವಿಧಾನ ಅರ್ಥ ಆದಂಗೆ. ಸಂವಿಧಾನದ ಆಶಯ ಇರೋದೇ ರಾಷ್ಟ್ರಕ್ಕೆ ಈ ರೀತಿ ಇರಬೇಕು, ರಾಷ್ಟ್ರದ ಒಳಗೆ ಇರುವಂತಹ ಜನರಿಗೆ ಇದನ್ನು ಕೊಡಬೇಕು. ಸಂವಿಧಾನದ ಪ್ರಿಯಾಂಬಲ್ ಹೇಗೆ ಪ್ರಾರಂಭ ಆಗತ್ತೆ? ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೆಲ್ಲ ಕೈ ಎತ್ತಿದ್ವಲ್ಲ, ಭಾರತದ ಜನಗಳಾದ ನಾವು. ಅಲ್ಲಿ ಸಂವಿಧಾನ ರಚನಾಕಾರರಾದ ನಾವು ಅಂತ ಬಳಸಲಿಲ್ಲ, ರಚನಾ ಸಭೆಯ ಅಧ್ಯಕ್ಷರಾದ ನಾನು ಅಂತ ಹೇಳಲಿಲ್ಲ, ಕರಡು ಸಮಿತಿಯ ಅಧ್ಯಕ್ಷನಾದ ನಾನು ಅಂತ ಹೇಳಲಿಲ್ಲ. ಭಾರತದ ಜನಗಳಾದ ನಾವು. ಕೊನೆಗೇನು ಹೇಳ್ತಾರೆ? ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಇದು ಅರ್ಥ ಆದರೆ ಪೂರ್ತಿ ಸಂವಿಧಾನದ ಆಶಯ ಅರ್ಥ ಆದಂಗೆ. ಅಂದರೆ ಈ ಸಂವಿಧಾನ ಪೂರ್ತಿ ಇರುವಂಥದ್ದು ಒಬ್ಬ ವ್ಯಕ್ತಿಗಾಗಿ ಅಲ್ಲ, ಪ್ರತಿಯೊಬ್ಬ ನಾಗರಿಕನಿಗಾಗಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಅನ್ನುವಂಥದ್ದು. ಸಂವಿಧಾನದ ಮೇಲೆ ಈ ವಿಷಯವನ್ನು ಇಟ್ಕೊಂಡು ಮುಂದೆ ನಾಯಕರು ನಡೆಸಿದ್ರ ಅದು ಆಗಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 25, 1949 ಇಸವಿಯಲ್ಲಿ, ಅಂದರೆ ಮರುದಿನ ಅಂಗೀಕಾರ ಆಗ್ತಾ ಇತ್ತು, ಹಿಂದಿನ ದಿನ ಭಾಷಣ ಮಾಡ್ತಾ ಹೇಳ್ತಾರೆ. ಈ ಸಂವಿಧಾನದ ಕರಡು ಪ್ರತಿಯನ್ನು ಕೊಟ್ಟು ಆಶಯವನ್ನು ಹೇಳ್ತಾರೆ. ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಆಗಿದೆ. ಏನು ಹೇಳ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಭಾಷಣದಲ್ಲಿ ಅಲ್ಲಿ ಹೇಳ್ತಾ, ಜನವರಿ 26, 1950 ನಮ್ಮ ಭಾರತವು ಸಂಪೂರ್ಣ ಸ್ವತಂತ್ರ ದೇಶವಾಗಲಿದೆ. ಇದರ ಅರ್ಥ ಭಾರತ ಹಿಂದೆಂದೂ ಸ್ವತಂತ್ರ ದೇಶವಾಗಿರಲಿಲ್ಲ ಎಂದಲ್ಲ. ವಿಷಯವೇನೆಂದರೆ ತಾನು ಹೊಂದಿದ್ದ ಸ್ವಾತಂತ್ರ್ಯವನ್ನು ಭಾರತ ಮಾತೆ ಒಮ್ಮೆ ಕಳೆದುಕೊಂಡಿದ್ದಾಳೆ. ನಾವು ಗಮನಿಸಬೇಕಾಗಿರೋದು, ಈ ಪುಸ್ತಕದಲ್ಲಿ ನೀವು ಓದ್ತೀರಾ, ಒಮ್ಮೆ ಭಾರತ ಮಾತೆ ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾಳೆ. ಆಕೆ ಎರಡನೆಯ ಬಾರಿ ಇದನ್ನು ಕಳೆದುಕೊಳ್ಳಬಹುದೇ? ಈ ಯೋಚನೆಯೇ ಭವಿಷ್ಯದ ಬಗ್ಗೆ ನನ್ನನ್ನು ಬಹಳ ಚಿಂತೆಗೀಡು ಮಾಡುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು 1949 ಇಸ್ವಿಯಲ್ಲಿ ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 1949 ನವೆಂಬರ್ 25 ಈ ಆತಂಕವನ್ನು ವ್ಯಕ್ತಪಡಿಸಿದ್ರು, ಇದಕ್ಕಿಂತ 25 ವರ್ಷ ಹಿಂದೆ 1925 ಡಾಕ್ಟರ್ ಹೆಡ್ಗೇವಾರ್ ಅವರು ಇದೇ ಆತಂಕವನ್ನು ವ್ಯಕ್ತಪಡಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಆದರೆ ಮುಂದೆ ಈ ದೇಶ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬಲ್ಲದ? ಹಾಗಾಗಿ ಉಳಿಸಿಕೊಳ್ಳುವಂತಹ ಒಂದು ಸಮಾಜವನ್ನು ನಾನು ಕಟ್ಟಬೇಕು ಅಂತ ಹೇಳಿ ಡಾಕ್ಟರ್ ಹೆಡ್ಗೇವಾರ್ ಅವರು ಈ ಆಲೋಚನೆಯನ್ನು 1925 ಮಾಡಿ, ಮುಂದೊಂದು ದಿನ ದೇಶಕ್ಕೆ ಈ ಆತಂಕ ಬರುತ್ತೆ ಅನ್ನೋದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು.
ಅದೇ ಆತಂಕವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 1949ರಲ್ಲಿ ಆ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹಾಗಿದ್ದರೆ ಇವರಿಬ್ಬರ ಆತಂಕ ಮುಂದೆ ಏನಾಯಿತು? ಆವಾಗ ಸಂವಿಧಾನ ತಿದ್ದುಪಡಿಗಳಿಗೆ ನಾವು ಬರೋಣ. ಈ ಪುಸ್ತಕದಲ್ಲಿ ತಿದ್ದುಪಡಿಯ ಬಗ್ಗೆ ಬಹಳ ವಿವರವಾಗಿ ವಿಕಾಸ್ ಕುಮಾರ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ದೇಶಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದರು. ತುರ್ತು ಪರಿಸ್ಥಿತಿಯನ್ನು ಹೇರೋದಕ್ಕೆ ಅವಕಾಶ ಅಥವಾ ಅವಶ್ಯಕತೆ ಅಥವಾ ಸಂದರ್ಭ ಏನಿತ್ತು? ಅಲಹಾಬಾದ್ ಹೈಕೋರ್ಟ್ನಲ್ಲಿ 1975ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಏನು ತೀರ್ಪನ್ನು ಕೊಡ್ತು? ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆ ಅದು ನ್ಯಾಯಯುತವಾಗಿ ನಡೆದಿಲ್ಲ ಚುನಾವಣೆ. ಹಾಗಾಗಿ ಅವರು ಸಂಸದರ ಸ್ಥಾನಕ್ಕೆ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯಬಾರದು. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು 1975ನೇ ಇಸ್ವಿಯಲ್ಲಿ. 77ರವರೆಗೆ ಪ್ರಧಾನಮಂತ್ರಿಯಾಗಿ ಅವರು ಮುಂದುವರೆದ್ರು. ಹೇಗೆ ಮುಂದುವರೆದ್ರು? ಹಾಗಿದ್ರೆ ಎಲ್ಲಿ ಈ ನ್ಯಾಯಾಂಗದ ಆದೇಶವನ್ನು ಹೇಗೆ ಅಕ್ರಮವನ್ನು ಸಕ್ರಮಗೊಳಿಸ್ಕೊಂಡ್ರು? ಈ ಪ್ರಶ್ನೆಗೆ ಈ ಪುಸ್ತಕದಲ್ಲಿ ಉತ್ತರ ಸಿಗತ್ತೆ. ಅಲಹಾಬಾದ್ ಹೈಕೋರ್ಟ್ ಜೂನ್ನಲ್ಲಿ ತೀರ್ಪನ್ನು ಕೊಟ್ಟರು. ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರದಿಂದ ಕೆಳಗೆ ಇಳಿಬೇಕಿತ್ತು. ಆದರೆ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಲಿಲ್ಲ. ಅವರು ದುರ್ಬಳಕೆ ಮಾಡಿದ್ದು ಈ ಸಂವಿಧಾನದ ಆರ್ಟಿಕಲ್ 368 368. ಆರ್ಟಿಕಲ್ 368 ಏನು ಹೇಳುತ್ತೆ? ಸಂವಿಧಾನದ ತಿದ್ದುಪಡಿಯ ಕುರಿತಾಗಿ ಆರ್ಟಿಕಲ್ 360 ಹೇಳುತ್ತೆ. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡುವಾಗ 3 ಅಂಗಗಳನ್ನು ಕೊಟ್ಟಿದ್ರು. ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆದರೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಅಂದರೆ, ನಾನು ಹೇಳಿದ್ನಲ್ಲ, ಈ ದೇಶದ ಜನತೆಯಾದ ನಾವು ನಮಗೆ ನಾಮೇ, ಇದಕ್ಕೆ ಒಬ್ಬರ ಕೈಗೆ ಅಧಿಕಾರ ಹೋಗಬಾರದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಒಂದರ ಮೇಲೆ ಇನ್ನೊಂದು ದಬ್ಬಾಳಿಕೆಯನ್ನು ಅಥವಾ ಹಸ್ತಕ್ಷೇಪವನ್ನು ಮಾಡಬಾರದು ಅನ್ನೋದು ಅಂಬೇಡ್ಕರ್ ಆಶಯ, ಮೂಲ ಸಂವಿಧಾನದ ಆಶಯ. ಇದನ್ನು ಲೀಗಲ್ ಲ್ಯಾಂಗ್ವೇಜ್ನಲ್ಲಿ ಡಾಕ್ಟ್ರೈನ್ ಆಫ್ ಸಾವರ್ನಿಟಿ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನ್ಯಾಯಾಂಗ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಬೇಕು ಅಂತ ಹೇಳ್ತು, ಇಳಿಬೇಕಿತ್ತು. ಶ್ರೀಮತಿ ಇಂದಿರಾ ಗಾಂಧಿ ಕಾರ್ಯಾಂಗದ ಮುಖ್ಯಸ್ಥೆಯಾಗಿದ್ದರು, ಪ್ರಧಾನಮಂತ್ರಿಯಾಗಿ. ಕಾರ್ಯಾಂಗದ ಮುಖ್ಯಸ್ಥೆಯಾಗಿ ಸಂವಿಧಾನದ ದುರ್ಬಳಕೆಯನ್ನು ಹೇಗೆ ಮಾಡಿಕೊಂಡ್ರು ಅಂದರೆ, ಮೇಡಮ್ ಅಮೆಂಡ್ಮೆಂಟ್ ಮಾಡಿಬಿಡೋಣ ಮೇಡಮ್, ಸಲಹೆಯನ್ನು ಕೊಟ್ಟರು. 38ನೇ ತಿದ್ದುಪಡಿಯನ್ನು ತಂದರು. 38ನೇ ಈಗಿನ ಕಾನೂನು ವಿದ್ಯಾರ್ಥಿಗಳು ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಓದ್ತೀರಿ ಅಂದರೆ ನಿಮಗೆ ಈ ಒಳರ್ಥಗಳು ಗೊತ್ತಾಗಲ್ಲ. ಅಲ್ಲಿ ಒಳ್ಳೆಯ ಉದ್ದೇಶಗಳನ್ನೇ ಪ್ರೆಡಿಕ್ಟ್ ಮಾಡಿಬಿಡ್ತಾರೆ. ಇದು ಹೇಗೆ ಅಂದರೆ, ರೇಷ್ಮೆ ಶಾಲು ಒಳಗಡೆ ಏನೋ ಇಟ್ಟು ಹೊಡೆಯೋದು ಅಂತಾರಲ್ಲ, ಆ ರೀತಿ. ಕಾನೂನು ವಿದ್ಯಾರ್ಥಿಗಳು ನೀವು ಅಮೆಂಡ್ಮೆಂಟನ್ನು 38ನೇ ಅಮೆಂಡ್ಮೆಂಟ್ ಓದ್ಬಿಟ್ರಿ ಅಂದರೆ ಏನೂ ತಪ್ಪು ಕಾಣಲ್ಲ ನಿಮಗೆ. ಅದರ ಹಿಂದಿನ ಒಳಾರ್ಥವನ್ನು ನೀವು ಹುಡುಕಿದರೆ ಮಾತ್ರ ನಿಮಗೆ ಗೊತ್ತಾಗೋದು. ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು, ಕಾನೂನಾತ್ಮಕವಾಗಿ ಮಾಡಿರಲಿಲ್ಲ. ಆ ಹೆಣ್ಣುಮಗಳಿಗೆ ಆತಂಕ ಇತ್ತು. ನಾನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ದೀನಿ,
ಒಂದು ವೇಳೆ ಕೋರ್ಟು ಸ್ಟೇ ಕೊಟ್ಟುಬಿಟ್ರೆ, ಸ್ಟೇ ಕೊಡಬಾರ್ದು ಅಲ್ವಾ? ಆವಾಗ ಸಲಹೆ ಕೊಟ್ಟಿದ್ದು, ಮೇಡಮ್ ಒಂದು ಅಮೆಂಡ್ಮೆಂಟ್ ಮಾಡಿಬಿಡೋಣ. ಆ ಅಮೆಂಡ್ಮೆಂಟೇ 38ನೇ ತಿದ್ದುಪಡಿ. ಆ ತಿದ್ದುಪಡಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಏನು ಮಾಡ್ತಾರೆ ಅಂದರೆ, ತುರ್ತು ಪರಿಸ್ಥಿತಿಯನ್ನು ಹೇರಿದ ಅಧಿಕಾರವನ್ನು, ರಾಷ್ಟ್ರಪತಿಯ ತೀರ್ಮಾನವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. ಅಂದರೆ ಕಾರ್ಯಾಂಗ ನ್ಯಾಯಾಂಗದ ಮೇಲೆ ಆಕ್ರಮಣ ಆಯಿತು, ಸ್ವತಂತ್ರವಾಗಿ ಉಳಿಲಿಕ್ಕೆ ಬಿಡಲಿಲ್ಲ. ಆ ತಿದ್ದುಪಡಿಯನ್ನು ಮಾಡಿದರು. ಕಾರಣ ಇಷ್ಟೇ, ಕೋರ್ಟು ಸ್ಟೇ ಕೊಡಬಾರ್ದು ಅನ್ನೋ ಕಾರಣಕ್ಕೆ. ಎಮರ್ಜೆನ್ಸಿ ಲೀಗಲೈಸ್ ಆಗೋಯ್ತು, ಅಕ್ರಮ ಸಕ್ರಮ ಆಗೋಯ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರದ್ದು. ಇನ್ನೊಂದು ಆತಂಕ ಇತ್ತು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ. ಎಮರ್ಜೆನ್ಸಿ ಏನೋ ಡಿಕ್ಲೇರ್ ಮಾಡಿಬಿಟ್ಟೆ, ಆದರೆ ಅಲಹಾಬಾದ್ ಹೈಕೋರ್ಟ್ ನನ್ನ ಸದಸ್ಯತ್ವವನ್ನು ರದ್ದು ಮಾಡಿದೆ. ಒಂದು ವೇಳೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀನಿ, ಇಂಟರಿಮ್ ಸ್ಟೇ ಕೊಟ್ಟಿದೆ ಅಷ್ಟೇ. ಎಲ್ಲಾದರೂ ಸುಪ್ರೀಂ ಕೋರ್ಟು ಅಲಹಾಬಾದ್ ಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದು ಬಿಟ್ರೆ? ಹಾಗಾಗಿ ಮೇಡಮ್ 39ನೇ ತಿದ್ದುಪಡಿಗೆ ಕೈ ಹಾಕಿದ್ರು. ಆ ತಿದ್ದುಪಡಿಯಲ್ಲಿ ಏನು ಬರೆದ್ರು ಅಂದರೆ, ಕೇವಲ ಪ್ರಧಾನಮಂತ್ರಿ ಅಂದ್ಬಿಟ್ರೆ ಅದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಈಗಿನ ಕಾನೂನು ವಿದ್ಯಾರ್ಥಿಗಳು ದುರ್ಬಳಕೆ ಮಾಡಿಕೊಂಡ್ರು ಅಂತ ಮುಂದೆ ಪ್ರಚಾರ ಮಾಡ್ತಾರೆ. ಅದಕ್ಕೆ ಪ್ರಧಾನಮಂತ್ರಿನ ಮಧ್ಯ ಸೇರಿಸೋಣ ಅಂತ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್ ಇವರ ಆಯ್ಕೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. ಇದು 39ನೇ ತಿದ್ದುಪಡಿ. ಅದರ ಉದ್ದೇಶ ಇದ್ದಿದ್ದಷ್ಟೇ, ಶ್ರೀಮತಿ ಇಂದಿರಾ ಗಾಂಧಿಯನ್ನು ಯಾವ ಕೋರ್ಟ್ ಕೂಡ ಅನರ್ಹಗೊಳಿಸಬಾರ್ದು. ಹಾಗಾಗಿ ಇನ್ನೊಂದು ಪಾಯಿಂಟನ್ನು ಸೇರಿಸ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ, ರೆಟ್ರೋಸ್ಪೆಕ್ಟಿವ್ ಆಗಿ ಇದು ಜಾರಿಗೆ ಬರಬೇಕು ಅಂತ. ಅಂದರೆ ಜೂನ್ ತಿಂಗಳಲ್ಲಿ ಅಲಹಾಬಾದ್ ಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಅನರ್ಹ ಅಂತ ಹೇಳಿಬಿಟ್ಟಿದೆ. ಇದು ಜುಲೈ ಆಗಸ್ಟಲ್ಲಿ ಆದೇಶ ಮಾಡ್ತಾ ಇದ್ದಾರೆ ತಿದ್ದುಪಡಿ. ಹಳೆ ಕೇಸಿಗೆ ಇದು ಅನ್ವಯ ಆಗಲ್ಲ ಅಂತ ಕೋರ್ಟ್ ಹೇಳಿಬಿಟ್ರೆ ಇನ್ನೊಂದು ಲೈನ್ ಸೇರಿಸಿ ಮೇಡಮ್ ಅಂದರು. ಏನು ಸೇರಿಸಿದ್ರು? ರೆಟ್ರೋಸ್ಪೆಕ್ಟಿವ್ ಆಗಿ ಪೂರ್ವಾನ್ವಯವಾಗುವಂತೆ ಇದು ಜಾರಿಗೆ ಬರತಕ್ಕದ್ದು. ಅಂದರೆ ಪ್ರಧಾನಮಂತ್ರಿಯ ಮೇಲೆ ಕೇಸ್ ಹಿಂದೆ ಎಷ್ಟೇ ಇರಲಿ ಅವೆಲ್ಲವೂ ಕೂಡ ನಲ್ಲಿಫೈ ಆಗಿಬಿಟ್ವು. ಇದು 39ನೇ ತಿದ್ದುಪಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಾಗ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಕೇಳ್ತಾರೆ, ಇಷ್ಟೆಲ್ಲ ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದೀರಿ, ನಿಮಗೆ ಬಹಳ ಇಷ್ಟ ಆದ ಆರ್ಟಿಕಲ್ ನಿಮಗೆ ಯಾವುದು ಅಂತ. ಅಂಬೇಡ್ಕರ್ ಉತ್ತರವನ್ನು ಕೊಡ್ತಾ ಹೇಳ್ತಾರೆ, ಈ ದೇಶದಲ್ಲಿ ಇಷ್ಟೊಂದು ವಿಭಿನ್ನ ಜಾತಿ ಇದೆ, ವಿಭಿನ್ನ ಪದ್ಧತಿ ಇದೆ, ಆದರೆ ಬಡತನ ಶ್ರೀಮಂತಿಕೆ ಅನ್ನೋ ವ್ಯತ್ಯಾಸ ಇದೆ. ಆದರೆ ಪ್ರತಿಯೊಬ್ಬನಿಗೂ ಅವನು ಕೂಲಿ ಮಾಡುವಂತಹ ವ್ಯಕ್ತಿನೇ ಆಗಲಿ, ಕೂಲಿ ಮಾಡುವಂತಹ ವ್ಯಕ್ತಿಗೂ ಕೂಡ ಸುಪ್ರೀಂ ಕೋರ್ಟಿಗೆ ನೇರವಾಗಿ ತನ್ನ ಹಕ್ಕುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ಅದು ನಾನು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿರುವ ಹಕ್ಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಎಮರ್ಜೆನ್ಸಿ ತಂದ್ರಿ, ಅವರ ಅಕ್ರಮವನ್ನು ಸಕ್ರಮ ಮಾಡ್ಕೊಂಡು ಬಿಟ್ರಿ, ಜುಡಿಷಿಯಲ್ ಪವರನ್ನು ಕಿತ್ಕೊಂಡ್ರಿ. ಆದರೆ ಒಂದು ವೇಳೆ ಫಂಡಮೆಂಟಲ್ ರೈಟ್, ಎಮರ್ಜೆನ್ಸಿಯಲ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು, ಲಕ್ಷಾಂತರ ಜನರನ್ನು. ಈ ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ಮಾಡಿದವರು ಮೂಲಭೂತ ಹಕ್ಕು ಪ್ರಶ್ನೆ ಮಾಡಿ ಯಾರಾದರೂ ಕೋರ್ಟಿಗೆ ಹೋಗ್ಬಿಟ್ರೆ? ಹಾಗಾಗಿ ಇನ್ನೊಂದು ಲೈನ್ ಸೇರಿಸ್ಕೊಂಡ್ರು, ಎಮರ್ಜೆನ್ಸಿ ಟೈಮಲ್ಲಿ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡ್ತವೆ, ಯಾರೂ ಕೂಡ ಮೂಲಭೂತ ಹಕ್ಕಿಗಾಗಿ ಕೋರ್ಟಿಗೆ ಹೋಗಬಾರ್ದು. ಯಾವುದಕ್ಕಾಗಿ ಈ ದೇಶ ರಕ್ತ ಹರಿಸಿತ್ತು, ಆ ಸ್ವಾತಂತ್ರ್ಯ ಲಿಟ್ರಲಿ ಮತ್ತೊಂದು ಬಾರಿ ಕಳ್ಕೊಂಡಿದ್ವಿ ನಾವು. ಇವತ್ತು ಭಾಳ ಬುದ್ಧಿಜೀವಿ ಅಂದ್ಕೊಳ್ಳುವಂಥವ್ರು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥವರು ಒಂದೊಂದು ಪದಗಳನ್ನು ಬಳಸ್ತಾರೆ. RSSನವರೇನು ಸ್ವಾತಂತ್ರ್ಯ ಹೋರಾಟಗಾರರೇನ್ರಿ ಅಂತ. 1925ರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ ಈ ಪರಿಕಲ್ಪನೆ ಬಂದಿತ್ತಲ್ಲ,
ದೇಶ ಇನ್ನೊಂದು ಸರಿ ಸ್ವಾತಂತ್ರ್ಯ ಕಳ್ಕೋಬಹುದು ಅಂತ ಹೇಳಿ ಏನು ಅಂಬೇಡ್ಕರ್ ಅವರು ಆತಂಕವನ್ನು ಹೊರಹಾಕಿದ್ರಲ್ಲ, ಎರಡನೇ ಬಾರಿಗೆ ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಎರಡನೇ ಬಾರಿ ಈ ದೇಶ ಸ್ವಾತಂತ್ರ್ಯ ಕಳ್ಕೊಂಡಾಗ ಅದನ್ನು ಮತ್ತೆ ಈ ಅಧಿಕಾರಶಾಹಿಗಳನ್ನು ಕಿತ್ತು ಹಾಕೋದಕ್ಕೆ ಯಾರಾದರೂ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅವತ್ತು ಸ್ವಯಂ ಸೇವಕರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅಂದರೆ ಈ ದೇಶ ಎರಡನೇ ಸರಿ ಸ್ವಾತಂತ್ರ್ಯ ಕಳ್ಕೊಂಡಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದವರು RSS ಅಂತ ಹೇಳಿ ಪ್ರಶ್ನೆ ಕೇಳುವಂತಹ ಸಂವಿಧಾನ ಹುದ್ದೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಹೇಳುತ್ತವೆ. ಬಂಧುಗಳೇ, ಹಾಗಿದ್ರೆ ನೆಕ್ಸ್ಟ್ ಏನಾಯಿತು? ಏನು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ತಿದ್ದುಪಡಿಗಳನ್ನು ಮಾಡಿದ್ರಲ್ಲ, ನೆಕ್ಸ್ಟು ಇಂದಿರಾ ಗಾಂಧಿ ಸರ್ಕಾರ ಪತನ ಆಯಿತು. ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲ್ ಕೃಷ್ಣ ಅಡ್ವಾಣಿಯವರು ಸಮ್ಮಿಶ್ರವಾಗಿ ಒಂದು ಸರ್ಕಾರ ಮಾಡಿದರು. 44ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಈ ಎಮರ್ಜೆನ್ಸಿಯ ಎಲ್ಲ ತಿದ್ದುಪಡಿಗಳನ್ನು ಹೊಡೆದು ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನವನ್ನು ಮತ್ತೆ ಜಾರಿಗೆ ತಂದಿದ್ದು ಅದು 44ನೇ ತಿದ್ದುಪಡಿಯಿಂದ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಇರುವಂತಹ ಸಂವಿಧಾನ ಸುಭದ್ರವಾಗಿದೆ. ಆ ಸಂವಿಧಾನವನ್ನು ಯಾರು ಬದಲಾಯಿಸಿದ್ರು? ಇವತ್ತೇನು ರಾಹುಲ್ ಗಾಂಧಿಯವರು ಕೈಯಲ್ಲಿ ಪ್ರತಿಯನ್ನು ಹಿಡ್ಕೊಂಡು ಭಾಷಣ ಮಾಡ್ತಾರಲ್ಲ ಸಂವಿಧಾನದ ಬಗ್ಗೆ, ಅದೇ ಪ್ರತಿಯಲ್ಲಿ ಇದೆ. ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ, 38ನೇ ತಿದ್ದುಪಡಿಯನ್ನು ನಿನ್ನ ಕೈಯಲ್ಲಿರೋ ಕಾಪಿಯಲ್ಲೇ ಓದಪ್ಪ, 39ನೇ ತಿದ್ದುಪಡಿಯನ್ನು ನಿನ್ನ ಕೈಯಲ್ಲಿರೋ ಕಾಪಿಯಲ್ಲೇ ನೀನು ಓದು, ಆ ನಂತರ ಈ ದೇಶದ ಜನತೆಗೆ ಮಾತನಾಡು, ಯಾರು ಸಂವಿಧಾನವನ್ನು ಎತ್ತಿದ್ರು ಅಂತ. ಹಾಗಾಗಿ ಸಂವಿಧಾನವನ್ನು ಬದಲಿಸಿದ್ದು ಯಾರು ಅನ್ನುವಂತಹ ಪುಸ್ತಕ ಸತ್ಯದ ಅರಿವು ನಮಗೆ ತೋರಿಸುತ್ತೆ. ಈ ಪುಸ್ತಕವನ್ನು ಒಂದು ಸಾರಿ ಕಾದಂಬರಿ ಓದಿದ ರೀತಿ ಓದಬೇಡಿ, ಅಧ್ಯಯನ ಶಾಸ್ತ್ರದ ರೀತಿ ಈ ಪುಸ್ತಕವನ್ನು ನೀವು ಓದಿದಾಗ ಮಾತ್ರ ಭಾರತವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪುಸ್ತಕವನ್ನು ಇವತ್ತು ಪರಿಚಯ ಮಾಡಿ ನಿಮ್ಮ ಕೈಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಪುಸ್ತಕವನ್ನು ಓದಿ, ಈ ಪುಸ್ತಕವನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿ ಹೋಗುವ ಜವಾಬ್ದಾರಿಯನ್ನು ನಾವು ನೀವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.